ಪ್ರಿಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಂಧುಗಳೇ, ಈಗಾಗಲೇ ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆ ಕಳೆದೋಯ್ತು. ಅದರೊಟ್ಟಿಗೆ ಭಾರತದಲ್ಲಿ ನಡೆದು ಹೋಗಿರ್ತಕ್ಕಂಥ ಒಂದು ಕರಾಳ ದಿನ ಪುಲ್ವಾಮಾ ಅಟ್ಯಾಕ್. ಭಾರತದ ಪಾಲಿಗೆ ಅದೊಂದು ಕತ್ತಲೆಯ ದಿನ, ಕರಾಳ ದಿನ. ಯಾವತ್ತಿಗೂ ನಾವು ಮರಿಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಹೇಡಿಗಳಿಂದ ಅಟ್ಯಾಕ್ ಆಗಿ ಅಮಾಯಕ ಭಾರತೀಯ ಜೀವಗಳು ಹೋದಂಥ ದಿನ. ಸೊ ಇಲ್ಲಿ ಸಾವು, ನೋವು, ಪ್ರೀತಿ, ಪ್ರೇಮ, ಮತ್ತೊಂದು ಮಗದೊಂದು ಹೀಗೆ ಸಾಗುತ್ತಲೇ ಇರುತ್ತದೆ. ಆದರೆ ಕೆಲವೊಂದು ಕೈ ಘಟನೆಗಳು ಜೀವನದಿಂದ ಮರಿಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಅಂಥ ಘಟನೆಗಳಲ್ಲಿ ಈ ಪುಲ್ವಾಮಾ ಕೂಡ ಒಂದು ಭಾರತೀಯರ ಪಾಲಿಗೆ ನೋವನ್ನು ಭರಿಸಲಾಗದಂಥ ಗಾಯವಾಗಿ ಎದೆಯಲ್ಲಿ ಹುಳ್ಕೊಂಡ್ಬಿಟ್ಟಿದೆ. ಬಂಧುಗಳೇ, ಅದೆಷ್ಟೋ ಬಾರಿ ಗಡಿ ಭಾಗದಲ್ಲಿರ್ತಕ್ಕಂಥ ನಮ್ಮ ಸಹೋದರರು, ನಮ್ಮ ಅಣ್ಣ ತಮ್ಮ ಒಂದು ಇಡೀ ಜೀವನವನ್ನು ಹೊತ್ತೆ ಇಟ್ಟು ನಮಗಾಗಿ ಗಡಿಯಲ್ಲಿ ನಿಂತು ಚಳಿ ಮಳಿ ಗಾಳಿ ಅನ್ನದೆ ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಕ್ಕಂಥ ಸೈನಿಕರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಶಿವರಾತ್ರಿ ಹಬ್ಬದ ಶುಭಾಶಯ ಕೋರಲೇಬೇಕಾಗತ್ತೆ. ಅವರು ಯಾವುದೇ ವ್ಯಾಲೆಂಟೈನ್ಸ್ ಡೇ ಆಗಿರ್ಬೋದು, ಶಿವರಾತ್ರಿ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ಯಾವುದಿದ್ರೂ ಕೂಡ ಕರ್ತವ್ಯವನ್ನು ಮರೆತು ಯಾವತ್ತೂ ಅವರು ಈಚೆ ಬಂದದ್ದಿಲ್ಲ. ಕರ್ತವ್ಯವೇ ದೇವರೆಂದು ಸದಾ ಬಾರ್ಡ್ರಲ್ಲಿ ನಿಂತ್ಕೊಂಡು ನಮ್ಮೆಲ್ಲರನ್ನು ಕಾಯ್ತಕ್ಕಂಥ ವೀರ ಯೋಧರು, ನಮ್ಮೆಲ್ಲರಿಗೂ ಹೊಟ್ಟೆ ತುಂಬಿಸ್ತಕ್ಕಂಥ ರೈತರು, ಇವರಿಬ್ಬರು ಒಂದು ವೇಳೆ ದೇಶದಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದರೆ, ತಮ್ಮ ಕೆಲಸದಲ್ಲಿ ನಿಯತ್ತಿನಿಂದ ದುಡಿಯದಿದ್ದರೆ ಭಾರತೀಯರ ನಾವೆಲ್ಲರೂ ನೆಮ್ಮದಿಯಾಗಿ ಮಲಗಲಿಕ್ಕೆ ಅಸಾಧ್ಯವಾದ ಮಾತು. ಇವತ್ತ ಪ್ರೀತಿನ ರಂಗಾಗಿ ಬರೆದು ಬಿಡ್ಬೋದು, ಪ್ರೀತಿನ ಒಂದು ಸಿನಿಮಾವಾಗಿ ಮಾರ್ಪಾಡಿಸಿ ಅದನ್ನು ರಂಜಿಸ್ಬೋದು. ಆದರೆ ಇಡೀ ಜೀವನವನ್ನೇ ಮುಡುಪಾಗಿಟ್ಟು ಈ ದೇಶಕ್ಕಾಗಿ, ಈ ದೇಶದ ಜನರಿಗಾಗಿ ತಮ್ಮನ್ನು ತಾವು ಬಲಿ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಮಹಾನ್ ವೀರ ಯೋಧರಿದ್ದಾರಲ್ಲ, ಅಂಥವರನ್ನು ನಾವು ಯಾವತ್ತೂ ಮಾತಾಡಿಸೋದೇ ಇಲ್ಲ. ಅವ್ರ ಬಗ್ಗೆ ಜಾಸ್ತಿ ನಾವು ಸೆಲ್ಯೂಟ್ ಮಾಡೋದೇ ಇಲ್ಲ. ನಿಜವಾದ ಹೀರೋಗಳನ್ನು ನಾವು ನೆನೆಯೋದೇ ಇಲ್ಲ. ನಿಜವಾದ ಅನ್ನದಾತರನ್ನು ನಾವು ನೆನೆಯೋದಿಲ್ಲ. ಎಲ್ಲೋ ಒಂದು ಕಡೆ ಲಂಚ, ಭ್ರಷ್ಟಾಚಾರ, ಈ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಇರತಕ್ಕಂಥ ವ್ಯಕ್ತಿಗಳನ್ನು ಹೀರೋಗಳನ್ನಾಗಿ ಮಾಡಿ ಮೆರೆಸ್ತಾ ಇರ್ತೀವಿ, ಪ್ರಾಣಗಳನ್ನೇ ಕೊಡ್ತೀವಿ. ಇದಂಥ ದುರಂತ ಅಲ್ವಾ? ಅದೆಷ್ಟೋ ಬಾರಿ ಜಾತಿಗಳ ಮಧ್ಯೆ ಜಗಳಗಳನ್ನು ತಂದಿಡ್ತಕ್ಕಂಥ ರಾಜಕಾರಣಿಗಳನ್ನು ಓಲೈಸ್ಕೊಂಡು ಅವರುಗಳ ಪೋಸ್ಟರ್ಗಳನ್ನು ಹಾಕ್ಕೊಂಡು ಹಾಲನ್ನ ಅಭಿಷೇಕ ಮಾಡ್ತಕ್ಕಂಥ ನಾವುಗಳು ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟಿರ್ತಕ್ಕಂಥ ವೀರ ಯೋಧರ ಬಗ್ಗೆ ಯಾವತ್ತಾದರೂ ಕೂತು 5 ನಿಮಿಷ ಚರ್ಚೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಬಹಳ ಕಡಿಮೆ. ಈ ದೇಶಕ್ಕಾಗಿ, ಈ ದೇಶದ ಜನರ ಹೊಟ್ಟೆ ತುಂಬಿಸ್ಬೇಕಂತ ಹಗಲಿರುಳು ದುಡಿದು ಮಳೆ ಗಾಳಿ ಚಳಿ ಅನ್ನದೆ ತನ್ನ ಬೆವರು ಹರಿಸಿ ಅನ್ನ ಬೆಳೆದು ದೇಶಕ್ಕೆ ದಾನ ಮಾಡ್ತಕ್ಕಂಥ ರೈತನನ್ನು ಕೂಡ ನಾವು ಯಾವತ್ತೂ ಸ್ಮರಿಸೋದಿಲ್ಲ. ಬೇಕಾದರೆ ಪುಂಖಾನುಪುಂಖವಾಗಿ ವೇದಿಕೆಗಳಲ್ಲಿ ಮೈಕ್ ಹಿಡಿದು ಮಾತನಾಡ್ತಕ್ಕಂಥ ಕಲೆಗಾರಿಕೆ ಪಡೆದಿರ್ತಕ್ಕಂಥ ನಾವು ಅವರಿಗೆ ಯಾವತ್ತೂ ಒಂದು ಕಿಂಚಿತ್ತಾದರೂ ಕರುಣೆ ತೋರಿ ಅವನು ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆಯನ್ನು ಕೊಡ್ತಕ್ಕಂಥ ಒಂದು ಕನಿಷ್ಠ ಮನಸ್ಥಿತಿ ಆದರೆ ನಮ್ಗೆ ಯಾವತ್ತೂ ಬರೋದೇ ಇಲ್ಲ. ಆದರೆ ಅನ್ನದಾತ ಸುಖೀ ಭವ ಅಂತ ಹೊಟ್ಟೆ ತುಂಬ ತಿಂದು ಎ ಸಿ ರೂಮಲ್ಲಿ ಕೂತ್ಕೊಂಡು ನಾವು ಹೇಳೋದು ಬಿಟ್ಟರೆ ಇನ್ಯಾವತ್ತೂ ಏನು ಮಾಡಲಿಲ್ಲ. ಆದರೆ ಯಾವತ್ತು ಈ ದೇಶವನ್ನು ಕಾಯ್ತಕ್ಕಂಥ ಯೋಧ ಜಾತಿ, ಧರ್ಮ, ಮತ, ಇವನು ನಮ್ಮವನು ಅವನು ನಮ್ಮವನು ಅಂತ ಯಾವತ್ತು ನೋಡಿದ್ರೆ ಇಡೀ ದೇಶದ ಜನರು ನನ್ನವರು, ನನ್ನ ಕುಟುಂಬದ ಸದಸ್ಯರು ಅಂತ ಕಾಯ್ತಿದ್ದಾರಲ್ಲ, ಅವ್ರಿಗೆ ಯಾಕೆ ನಾವು ಹೀರೋಯಿಸಮ್ ಕೊಡ್ತಾ ಇಲ್ಲ? ಬರೀ ಬಾಯಿಂದ ಹೇಳೋದಲ್ಲ. ಅದೆಷ್ಟೋ ಬಾರಿ ಮೊನ್ನೆ ನಾನು ಇತ್ತೀಚೆಗೆ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ಒಬ್ಬ ಸೈನಿಕರು ಹೇಳ್ತಾ ಇದ್ರು, ಪುಣ್ಯಾತ್ಮರು, ನಿವೃತ್ತಿ ಆದ ಬಳಿಕ ಸರ್ಕಾರದಿಂದ ಬರಬೇಕಾದ ಕೆಲವು ಸವಲತ್ತುಗಳನ್ನು ಪಡಿಬೇಕಾದ್ರೆ ಅಧಿಕಾರಿಗಳಿಗೆ ಲಂಚ ಕೊಡದೇ ಇದ್ದರೆ ಆ ಸವಲತ್ತುಗಳನ್ನು ನಮಗೆ ತಲುಪಿಸೋದಿಲ್ಲ ಅಂತ ನೊಂದುಕೊಂಡು ಹೇಳಿರ್ತಕ್ಕಂಥ ಮಾತು. ಈ ಭ್ರಷ್ಟ ಅಧಿಕಾರಿಗಳೇನಿದಾರಲ್ಲ, ರಾಜಕಾರಣಿಗಳೇನಿದಾರಲ್ಲ, ಇವರು ನಿಜವಾಗಲೂ ದೇಶ ಪ್ರೇಮಿಗಳ? ಇವರು ನಿಜವಾಗಲೂ ದೇಶವನ್ನು ಉದ್ಧಾರ ಮಾಡ್ತಾರ? ಹೇಳ್ತಾ ಹೋದರೆ ತುಂಬ 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 ಇದೆ. ನಮ್ಮನ್ನು ಕಾಯ್ತಕ್ಕಂಥ ವೀರರಿಗೆ, ಹೊಟ್ಟೆ ತುಂಬಿಸ್ತಕ್ಕಂಥ ಅನ್ನದಾತರಿಗೆ ಕೃತಜ್ಞರಾಗಿ ಇರದೇ ಇದ್ದರೆ ನಾವು ಹುಟ್ಟಿಯೂ ಕೂಡ
ಸತ್ತವರಂತೆ. ಮತ್ತೊಂದು ಸಂಚಿಕೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ. ಥ್ಯಾಂಕ್ ಯು.